ಆಕಾಶವಾಣಿ. ನೈಪುಣ್ಯ, ಕೌಶಲ್ಯ, ಯಶೋಗಾಥೆ ಒಳಗೊಂಡ ಗೆಲುವಿನ ಗುಟ್ಟು ಕಾರ್ಯಕ್ರಮ ಸರಣಿ. ಪ್ರಾಯೋಜಕರು ಪಿಇಎಸ್ ಸಮೂಹ ಶಿಕ್ಷಣ ಸಂಸ್ಥೆ, ಶಿವಮೊಗ್ಗ. ಇಂದಿನ ಈ ಕಾರ್ಯಕ್ರಮದಲ್ಲಿ ಅಣು ವಿಜ್ಞಾನದ ಹೆಮ್ಮೆ ಹೋಮಿ ಜಹಂಗೀರ್ ಬಾಬಾ ಅವರನ್ನು ಕುರಿತು ಪಿಎಸ್ ಪಬ್ಲಿಕ್ ಶಾಲೆಯ ವಿಜ್ಞಾನ ವಿಭಾಗದ ಸಂಯೋಜಕರಾದ ವಿ ಮಂಜುಳಾ ಅವರಿಂದ ಮಾಹಿತಿ. ನಮಸ್ಕಾರ ಪ್ರಿಯ ಶ್ರೋತೃಗಳೇ, ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ನಾವು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಹೊರಟಿರುವುದು ಭಾರತದ ವಿಜ್ಞಾನ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆಯಲ್ಪಟ್ಟ ಒಬ್ಬ ಮಹಾನ್ ವ್ಯಕ್ತಿಯ ಜೀವನ ಕಥೆ. ಅವರು ಕೇವಲ ವಿಜ್ಞಾನಿ ಮಾತ್ರ ಅಲ್ಲ, ಒಬ್ಬ ದೂರದೃಷ್ಟಿಯ ನಾಯಕ. ಅವರು ಸ್ವತಂತ್ರ ಭಾರತದ ಅಣುಶಕ್ತಿಯ ಕನಸಿಗೆ ರೂಪ ನೀಡಿದ ಶಿಲ್ಪಿ. ಯಾರು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಅವರೇ ಡಾಕ್ಟರ್ ಹೋಮಿ ಜಹಂಗೀರ್ ಬಾಬಾ, ಭಾರತದ ಅಣುಯುಗದ ಹರಿಕಾರ. ಡಾಕ್ಟರ್ ಹೋಮಿ ಬಾಬಾ 1909 ಅಕ್ಟೋಬರ್ 30 ಮುಂಬೈನಲ್ಲಿ ಹುಟ್ಟುತ್ತಾರೆ. ಅವರು ಒಂದು ಪಾರ್ಸಿ ಕುಟುಂಬಕ್ಕೆ ಸೇರಿರ್ತಾರೆ. ಅವರ ಶಿಕ್ಷಣ, ಸಂಸ್ಕೃತಿ, ರಾಷ್ಟ್ರಭಕ್ತಿ ಅತ್ಯಂತ ಶ್ರೀಮಂತವಾದ ಕುಟುಂಬ. ಬಾಬಾ ಅವರ ತಾಯಿ ಮೆಹರ್ಬಾಯಿ, ತಂದೆ ಜಹಂಗೀರ್ ಹೋಮ್ಜಿ ಬಾಬಾ. ಮನೆ ವಾತಾವರಣನೇ ಆಗಿತ್ತು. ಒಂದೆಡೆ ವಿಜ್ಞಾನ, ಮತ್ತೊಂದೆಡೆ ಸಂಗೀತ, ಚಿತ್ರಕಲೆ, ಸಾಹಿತ್ಯ. ಇದರಿಂದಲೇ ಬಾಬಾ ಅವರ ಬಹುಮುಖಿ ವ್ಯಕ್ತಿತ್ವ ಹೆಮ್ಮರವಾಗಿ ಬೆಳೆಯೋದಕ್ಕೆ ಅನುಕೂಲ ಆಯಿತು. ಬಾಬಾ ಅವರ ವಿಜ್ಞಾನದಲ್ಲಿ ತಮ್ಮ ಆಸಕ್ತಿ ಇದೆ ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ಜಾಸ್ತಿ ದಿನ ಏನು ತಗೊಳ್ಳಿಲ್ಲ. ಅವ್ರ ಬಾಲ್ಯದಲ್ಲಿನೇ ಕೆಲವು ಆಟಿಕೆಗಳನ್ನು ತೆಗೆದು ಜೋಡಿಸಿ ಅದ್ರ ಜೊತೆ ಬರುವಂಥ ಕಿರು ಪುಸ್ತಕಗಳನ್ನು ಓದಿ ಅದರ ಮಾದರಿಗಳನ್ನು ಸಿದ್ಧಪಡಿಸೋದ್ರಲ್ಲಿ ಎತ್ತಿದ ಕೈ ಆಗಿದ್ದರು. ಬಾಬಾ ಅವರಿಗೆ ಮೆಕ್ಯಾನಿಕಲ್ ಬಹಳ ಇಂಟ್ರೆಸ್ಟಿಂಗ್ ಅನ್ನಿಸ್ತಾ ಇತ್ತು. ಬಾಬಾ ಅವರು ಜೀವನ ಪೂರ್ತಿ ಅವಿವಾಹಿತರಾಗಿದ್ದರು, ಆದರೆ ಭಾರತನೇ ಅವರ ಕುಟುಂಬ ಆಗಿತ್ತು. ವಿಜ್ಞಾನವೇ ಅವರ ಜೀವನ ಆಗಿತ್ತು. ಅವರು ತಮ್ಮ ಪ್ರಾರಂಭಿಕ ಶಿಕ್ಷಣವನ್ನು ಜಾನ್ ಕೆನನ್ ಶಾಲೆಯಲ್ಲಿ ಮುಗಿಸಿದ್ರು ಮತ್ತು 15ನೇ ವಯಸ್ಸಿನಲ್ಲಿ ಅವರು ತಮ್ಮ ಸೀನಿಯರ್ ಕೇಂಬ್ರಿಡ್ಜ್ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳೊಂದಿಗೆ ಉತ್ತೀರ್ಣರಾದರು. ಅವರು ಎಲ್ಬಿನ್ ಸ್ಟೋನ್ ಕಾಲೇಜಿಗೆ ಸೇರ್ಕೊಂಡ್ರು PUCಯಲ್ಲಿ. ನಂತರ 1927ರಲ್ಲಿ ರಾಯಲ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ಗೆ ಸೇರಿದ್ರು. ಅಲ್ಲಿ ಅವರು ಕ್ರಾಪ್ಟನ್ ಪರಿಣಾಮದ ಆವಿಷ್ಕಾರಕ್ಕಾಗಿ ಭೌತಶಾಸ್ತ್ರದಲ್ಲಿ ನೊಬೆಲ್ ಪ್ರಶಸ್ತಿ ಗೆದ್ದಂತ ಆರ್ಥರ್ ಕ್ರಾಂಪ್ಟನ್ ಅವರ ಸಾರ್ವಜನಿಕ ಉಪನ್ಯಾಸವನ್ನ ಹೆಚ್ಚಾಗಿ ಕೇಳ್ತಾ ಇದ್ರು. ಈ ಉಪನ್ಯಾಸದಲ್ಲಿ ತಮ್ಮ ಭವಿಷ್ಯದ ಸಂಶೋಧನೆಗೆ ಅವಶ್ಯಕವಾದ ಕಾಸ್ಮಿಕ್ ಕಿರಣಗಳ ಬಗ್ಗೆ ಅವರು ಮೊದಲ ಸಾರಿ ಕೇಳಿಸಿಕೊಂಡಿದ್ರು. ಕೇಂಬ್ರಿಡ್ಜ್ ಇಂದ ಮೆಕ್ಯಾನಿಕಲ್ ಎಂಜಿನಿಯರಿಂಗ್ ನಲ್ಲಿ ಪದವಿ ಪಡೆದು ಭಾರತಕ್ಕೆ ಹಿಂದಿರುಗಬೇಕು ಅಂತ ಯೋಚನೆ ಮಾಡಿದ್ರು. ಅವರ ತಂದೆ, ಅವರ ಚಿಕ್ಕಪ್ಪ ದೊರಬ್ಜಿ ಟಾಟಾ ಅವರ ಒತ್ತಾಯದ ಮೇರೆಗೆ ಬಾಬಾ ಅವರು ಟಾಟಾ ಸ್ಟೀಲ್ ಮಿಲ್ಸ್ ಜಮ್ಶೆಡ್ಪುರ್ನಲ್ಲಿ ಲೋಹ ವಿಜ್ಞಾನಿಯಾಗಿ ಕೆಲಸಕ್ಕೆ ಸೇರ್ಕೋತಾರೆ. ಆದರೆ ಅಲ್ಲಿ ಅವರಿಗೆ ಒಂದು ಸತ್ಯದ ದರ್ಶನ ಆಗುತ್ತೆ. ತಮ್ಮ ಆತ್ಮ ಎಂಜಿನಿಯರಿಂಗ್ ಅಲ್ಲಿ ಇಲ್ಲ, ತಮ್ಮ ಆತ್ಮ ಪೂರ ಭೌತಶಾಸ್ತ್ರದಲ್ಲೇ ಇದೆ ಅಂಥೇಳಿ ಅವ್ರು ಕಂಡುಕೊಳ್ತಾರೆ. ಆಗ ಅವರು ತಮ್ಮ ಅಧ್ಯಯನದ ದಿಕ್ಕನ್ನ ಸಂಪೂರ್ಣವಾಗಿ ಬದಲಾಯಿಸ್ತಾರೆ. ಆ ಸಮಯದಲ್ಲಿ ಅಣುಭೌತಶಾಸ್ತ್ರ ಎಂಬುದು ಆಗ್ತಾನೆ ಅರಳುತ್ತಿದ್ದಂಥ ಕ್ಷೇತ್ರ. ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯವೇ ಅದರ ಕೇಂದ್ರ ಬಿಂದು ಆಗಿತ್ತು. ರಾಲ್ಫ್ ಪೌಲರ್ ಮೇಲ್ವಿಚಾರಣೆಯಲ್ಲಿ ಸೈದ್ಧಾಂತಿಕ ಭೌತಶಾಸ್ತ್ರದಲ್ಲಿ PhD ಪದವಿ ಶುರು ಮಾಡ್ತಾರೆ. ಈ PhDಗಾಗಿ ಅವರು ಕೆಲಸ ಮಾಡ್ತಾ ಇರುವಾಗ ಬಾಬಾ ಅವರಿಗೆ ಕ್ಯಾವೆಂಡಿಶ್ ಪ್ರಯೋಗಾಲಯದಲ್ಲಿ ಕೆಲಸ ಮಾಡುವಂತ ಅವಕಾಶ ದೊರಕುತ್ತೆ. ಆ ಸಮಯದಲ್ಲಿ ಅವರು ಕೆಲವು ಪ್ರಯೋಗಾಲಯದಲ್ಲಿ ಸಂಶೋಧನೆಗಳನ್ನ ಮಾಡ್ತಾರೆ. ಭೌತಶಾಸ್ತ್ರದಲ್ಲಿ ಹಲವಾರು ವೈಜ್ಞಾನಿಕವಾಗಿರುವಂತಹ ಸಂಶೋಧನೆಗಳನ್ನ ನಡೆಸ್ತಾರೆ. ಜೇಮ್ಸ್ ಚಾಡ್ವಿಕ್ ಆ ಸಮಯದಲ್ಲಿ ನ್ಯೂಟ್ರಾನ್ ಅನ್ನು ಕಂಡು ಹಿಡಿದಿದ್ರು. ಜಾನ್ ಕಾಕ್ರಾಫ್ಟ್ ಮತ್ತು ಅರ್ನೆಸ್ಟ್ ವಾಲ್ಟ್ ಲಿಥಿಯಂ ನ ಹೈಯರ್ ಎನರ್ಜಿ ಪ್ರೋಟಾನ್ಗಳನ್ನ ಪರಿವರ್ತನೆ ಮಾಡಿದ್ರು. ಬಾಬಾ ಅವರು ಇಲ್ಲಿ ವಿಶ್ವಮಟ್ಟದ ವಿಜ್ಞಾನಿಯಾಗಿ ತಮ್ಮನ್ನ ತಾವು ಗುರುತಿಸಿಕೊಳ್ತಾರೆ. ವಿಜ್ಞಾನಿಯೊಳಗಿನ ಕಲಾವಿದ. ಬಾಬಾ ಅವರು ಕೇವಲ ವಿಜ್ಞಾನಿ ಅಷ್ಟೇ ಅಲ್ಲ, ಅವರು ಒಬ್ಬ ಉತ್ತಮ ಚಿತ್ರಕಾರ, ಸಂಗೀತ ಪ್ರಿಯ, ಶಾಸ್ತ್ರೀಯ ಕಲೆಯ ಅಭಿಮಾನಿ ಕೂಡ ಆಗಿದ್ರು. ಅವರ ಮನೆಯಲ್ಲಿ ವಿಜ್ಞಾನಿಗಳ ಜೊತೆಗೆ ಕಲಾವಿದರು ಕೂಡ ಸೇರ್ತಾ ಇದ್ರು. ವಿಜ್ಞಾನ ಮತ್ತು ಕಲೆ ಎರಡು ಸೃಜನಶೀಲತೆಯ ಎರಡು ಮುಖಗಳು ಅನ್ನೋದು ಬಾಬಾ ಅವರ ಬಲವಾದ ನಂಬಿಕೆ. ಪರಮಾಣು ಭೌತಶಾಸ್ತ್ರದಲ್ಲಿ ಕೆಲಸ ಶುರು ಮಾಡ್ತಾರೆ. ಜನವರಿ 1933ರಲ್ಲಿ ತಮ್ಮ ಮೊದಲ ವೈಜ್ಞಾನಿಕ ಲೇಖನ ಅಬ್ಸಾರ್ಪ್ಷನ್ ಆಫ್ ಕಾಸ್ಮಿಕ್ ರೇಸ್ ಅನ್ನ ಪ್ರಕಟಣೆ ಮಾಡ್ತಾರೆ. ಅದಕ್ಕಾಗಿ ಅವರು ಭೌತಶಾಸ್ತ್ರದಲ್ಲಿ ಡಾಕ್ಟರೇಟ್ ಅನ್ನು ಕೂಡ ಪಡಿತಾರೆ. ಬಾಬಾರವರು ತಮ್ಮ ಪ್ರಕಟಣೆಯಲ್ಲಿ ಕಾಸ್ಮಿಕ್ ಕಿರಣಗಳ ಹೀರಿಕೊಳ್ಳುವಂತ ವೈಶಿಷ್ಟ್ಯಗಳು ಮತ್ತು ಎಲೆಕ್ಟ್ರಾನ್ ಶವರ್ ಉತ್ಪಾದನೆಯ ವಿವರಣೆಯನ್ನ ಸಂಪೂರ್ಣವಾಗಿ ನೀಡಿರ್ತಾರೆ. 1934ರಲ್ಲಿ ಅವರು ಐಸಾಕ್ ನ್ಯೂಟನ್ ವಿದ್ಯಾರ್ಥಿ ವೇತನಕ್ಕೆ ಆಯ್ಕೆ ಕೂಡ ಆಗ್ತಾರೆ. ಮುಂದಿನ 3 ವರ್ಷದಲ್ಲಿ ಅವರು ಸಂಪೂರ್ಣ ತಮ್ಮ PhDಯನ್ನ ಕಂಪ್ಲೀಟ್ ಮಾಡ್ತಾರೆ. ಅವರು ರಾಲ್ಫ್ H ಪೌಲರ್ ಅಡಿಯಲ್ಲಿ ಸೈದ್ಧಾಂತಿಕ ಭೌತಶಾಸ್ತ್ರದಲ್ಲಿ ಡಾಕ್ಟರೇಟ್ ಅಧ್ಯಯನ ಪೂರ್ಣ ಮಾಡ್ತಾರೆ. 1935ರಲ್ಲಿ ಬಾಬಾ ಪ್ರೊಸೀಡಿಂಗ್ಸ್ ಆಫ್ ದ ರಾಯಲ್ ಸೊಸೈಟಿ ಸರಣಿ ಎ ನಲ್ಲಿ ಒಂದು ಲೇಖನವನ್ನು ಪ್ರಕಟಣೆ ಮಾಡ್ತಾರೆ. ಇದು ವಿಜ್ಞಾನ ಯುಗದ ಅತ್ಯಂತ ಮಹತ್ವದ ಲೇಖನವಾಗಿರುತ್ತೆ. ಇದರಲ್ಲಿ ಅವರು ಎಲೆಕ್ಟ್ರಾನ್ ಪಾಸಿಟ್ರಾನ್ ಸ್ಕ್ಯಾಟರಿಂಗ್ ಬಗ್ಗೆ
ಸಂಪೂರ್ಣ ಮಾಹಿತಿಯನ್ನ ನೀಡಿರ್ತಾರೆ. ಯುರೋಪ್ನಲ್ಲಿದ್ದಾಗ ಬಾಬಾ ಅವರು ಅತ್ಯಂತ ಶ್ರೇಷ್ಠ ವಿಜ್ಞಾನಿಗಳ ಸಂಪರ್ಕಕ್ಕೆ ಬರ್ತಾರೆ. ಅದರಲ್ಲಿ ನೀಲ್ಸ್ ಬೋರ್, ಎನ್ರಿಕೋ ಫೆರ್ಮಿ, ಜೇಮ್ಸ್ ಫ್ರಾಂಕ್ ತುಂಬಾ ಪ್ರಮುಖರು. ಯಾಕೆ ಅಂದ್ರೆ ಅವರೇ ಅಮೆರಿಕ ಮತ್ತು ಬ್ರಿಟನ್ನ ಅಣ್ವಸ್ತ್ರ ಕಾರ್ಯಕ್ರಮದಲ್ಲಿ ಪ್ರಮುಖ ಪಾತ್ರ ವಹಿಸಿದಂತ ವಿಜ್ಞಾನಿಗಳು. ಅಂತಾರಾಷ್ಟ್ರೀಯ ವಿಜ್ಞಾನ ವಲಯದಲ್ಲಿ ಬಾಬಾ ಅವರಿಗೆ ಅತ್ಯಂತ ಗೌರವ ಇತ್ತು. ಭೌತಶಾಸ್ತ್ರದಲ್ಲಿ ಇಂದು ಕೂಡ ಪ್ರಸಿದ್ಧವಾಗಿರುವ ಬಾಬಾ ಸ್ಕ್ಯಾಟರಿಂಗ್ ಸಿದ್ಧಾಂತ ಅವರ ಹೆಸರನ್ನ ಶಾಶ್ವತ ಮಾಡಿದೆ. ಸೆಪ್ಟೆಂಬರ್ 1939ರಲ್ಲಿ ಎರಡನೇ ಮಹಾಯುದ್ಧ ಪ್ರಾರಂಭವಾಗುವ ಮೊದಲು ಬಾಬಾ ತಮ್ಮ ವಾರ್ಷಿಕ ರಜೆಗಾಗಿ ಭಾರತಕ್ಕೆ ವಾಪಸ್ಸಾಗ್ತಾರೆ. ಯುದ್ಧ ಅವರನ್ನ ಭಾರತದಲ್ಲೇ ಉಳಿಯೋ ಹಾಗೆ ಮಾಡುತ್ತೆ. ಅಲ್ಲಿ ಅವರು ನೊಬೆಲ್ ಪ್ರಶಸ್ತಿ ವಿಜೇತ ಸರ್ CV ರಾಮನ್ ನೇತೃತ್ವದ ಭಾರತೀಯ ವಿಜ್ಞಾನ ಸಂಸ್ಥೆ ಭೌತಶಾಸ್ತ್ರದಲ್ಲಿ ರೀಡರ್ ಹುದ್ದೆಯನ್ನು ಸ್ವೀಕಾರ ಮಾಡ್ತಾರೆ. 1940ರಲ್ಲಿ ಸರ್ ದೊರಾಬ್ಜಿ ಟಾಟಾ ಟ್ರಸ್ಟ್ನಿಂದ ಬಾಬಾ ಅವರಿಗೆ ಪ್ರಾಯೋಗಿಕ ಕಾಸ್ಮಿಕ್ ಭೌತಶಾಸ್ತ್ರ ಸಂಶೋಧನೆಗೆ ಅನುದಾನ ಕೂಡ ಸಿಗುತ್ತೆ. ಬಾಬಾ ಅವರನ್ನ 1941ರಲ್ಲಿ ರಾಯಲ್ ಸೊಸೈಟಿ ಫೆಲೋಶಿಪ್ ನೀಡಿ ಗೌರವಿಸಲಾಗುತ್ತದೆ. ಮತ್ತೆ ಅದರ ಮುಂದಿನ ವರ್ಷ ಅವರು ಆಡಮ್ ಪ್ರಶಸ್ತಿ ಪಡೆದಂತ ಮೊದಲ ಭಾರತೀಯರು ಕೂಡ ಆಗ್ತಾರೆ. ಭಾರತೀಯ ವಿಜ್ಞಾನ ಅಕಾಡೆಮಿಯ ಫೆಲೋಶಿಪ್ ಮತ್ತು ಭಾರತೀಯ ವಿಜ್ಞಾನ ಕಾಸ್ಮಿಕ್ ಭೌತಶಾಸ್ತ್ರದ ಅಧ್ಯಕ್ಷರ ನಂತರ ಒಮ್ಮೆ ವಾರ್ಷಿಕ ಸಭೆಯಲ್ಲಿ ಅವರನ್ನು ಪರಿಚಯಿಸುವಾಗ ಸರ್ CV ರಾಮನ್ ಅವರು ಈ 32 ವರ್ಷದ ಬಾಬಾ ಅವರನ್ನ ಲಿಯನಾರ್ಡೋ ಡಾರ್ವಿನ್ಸಿಗೆ ಹೋಲಿಸ್ತಾರೆ. ಅಂದಹಾಗೆ ಲಿಯನಾರ್ಡೋ ಡಾರ್ವಿನ್ಸಿ ಇವರೊಬ್ಬ ಪ್ರಸಿದ್ಧ ಚಿತ್ರಕಾರರು. ಮೊನಾಲಿಸಾ ಪೇಂಟಿಂಗ್ ಕೇಳಿರ್ತೀರಾ? ಇದನ್ನು ಮಾಡಿದಂಥ ಚಿತ್ರಕಾರರು ಇವರೇ. ಆದರೆ ನಮಗೆ ಯಾರಿಗೂ ಗೊತ್ತಿಲ್ಲದೆ ಇರೋಂಥ ವಿಷಯ ಏನಪ್ಪಾ ಅಂದರೆ ಇವರು ಅತ್ಯಂತ ಪ್ರಮುಖವಾದ ವಿಜ್ಞಾನಿ. 14ನೇ ಶತಮಾನದಲ್ಲೇನೆ ಹೆಲಿಕಾಪ್ಟರ್ ರೀತಿಯ ವಿನ್ಯಾಸ ಮತ್ತು ವಿವಿಧ ಫ್ಲೈಯಿಂಗ್ ಮಿಷನ್ಗಳ ಮಾದರಿಗಳನ್ನು ರಚಿಸಿದಂಥವರು ಲಿಯನಾರ್ಡೋ ಡಾರ್ವಿನ್ಸಿ. ಆರ್ಮ್ಡ್ ವೆಹಿಕಲ್ಸ್ ಮತ್ತು ಆಧುನಿಕ ಟ್ಯಾಂಕರ್ಗಳ ವಿನ್ಯಾಸವನ್ನ ಆ ಸಮಯದಲ್ಲೇ ರಚಿಸಿದಂಥ ಬರೀ ಚಿತ್ರಕಾರರಷ್ಟೇ ಅಲ್ಲ, ಮಹಾನ್ ಚಿಂತಕ ಮತ್ತು ವಿಜ್ಞಾನಿ ಕೂಡ ಆಗಿರ್ತಾರೆ. ಆದರೆ ಬಾಬಾ ಅವರ ಕನಸು ಬರೀ ಭೌತಶಾಸ್ತ್ರದಲ್ಲಿ ಒಂದು ಫೆಲೋಶಿಪ್ ತಗೊಳ್ಳೋದಕ್ಕೆ ಮುಗಿಯೋದಿಲ್ಲ. ಸ್ವತಂತ್ರ ಭಾರತ ವೈಜ್ಞಾನಿಕವಾಗಿ ಬಲಿಷ್ಠ ಆಗಲೇಬೇಕು ಅನ್ನೋದು ಬಾಬಾ ಅವರ ದೃಢ ನಂಬಿಕೆ. ನಂತರ ಮಾರ್ಚ್ 20, 1941ರಲ್ಲಿ ರಾಯಲ್ ಸೊಸೈಟಿಯ ಅಧ್ಯಕ್ಷರಾಗಿ ಆಯ್ಕೆಯಾಗ್ತಾರೆ. ಟಾಟಾ ಇನ್ಸ್ಟಿಟ್ಯೂಟ್ ಕನಸಿಗೆ ರೂಪ ಆಗ ಸಿಗತ್ತೆ. 1945ರಲ್ಲಿ ಉದ್ಯಮಿ RJD ಟಾಟಾ ಅವರ ಸಹಕಾರದಿಂದ ಅವರು ಮುಂಬೈ ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಫಂಡಮೆಂಟಲ್ ರಿಸರ್ಚ್ ಅನ್ನು ಸ್ಥಾಪನೆ ಮಾಡ್ತಾರೆ. ಇದ್ರ ಬಗ್ಗೆ ಸ್ವಲ್ಪ ಅರಿವು ವಿದೇಶದಲ್ಲಿರುವಾಗಲೇ ಬಾಬಾ ಅವರಿಗಿರುತ್ತೆ. ಅಟಾಮಿಕ್ ಫಿಷನ್ಗಳ ಆವಿಷ್ಕಾರದ ವಿಷಯನ ಅವರು ಅಧ್ಯಯನ ಮಾಡಿರ್ತಾರೆ. ಅವರು ಸರ್ ದೊರಾಬ್ಜಿ ಟಾಟಾ ಟ್ರಸ್ಟ್ರಿಂದ ವಿಶೇಷ ಸಂಶೋಧನಾ ಅನುದಾನ ಪಡೆದು ಆ ಅನುದಾನದಿಂದ ತಮ್ಮ ಇನ್ಸ್ಟಿಟ್ಯೂಟ್ನಲ್ಲಿ ಕಾಸ್ಮಿಕ್ ರಿಸರ್ಚ್ ಯೂನಿಟ್ ಅನ್ನು ಸ್ಥಾಪನೆ ಮಾಡ್ತಾರೆ. ಬಾಬಾ ಅವರು ಹರಿಶ್ಚಂದ್ರ ಸೇರಿದಂತೆ ಕೆಲವು ವಿದ್ಯಾರ್ಥಿಗಳನ್ನ ತಮ್ಮ ಜೊತೆ ಕೆಲಸ ಮಾಡೋದಕ್ಕೆ ಆಯ್ಕೆ ಮಾಡ್ಕೊಳ್ತಾರೆ. ಸ್ವಾತಂತ್ರ್ಯ ನಂತರ ಬಾಬಾ ಅವರ ದೃಷ್ಟಿ ಇನ್ನೂ ಸ್ಪಷ್ಟವಾಗತ್ತೆ. 1948 ಏಪ್ರಿಲ್ನಲ್ಲಿ ಬಾಬಾ ಅವರು ಪ್ರಧಾನಮಂತ್ರಿ ಅವರಿಗೆ ಮನವಿ ಮಾಡ್ತಾರೆ ಹಾಗೂ ಅವರಿಗೆ ಅನುಮತಿ ನೀಡೋದಕ್ಕೆ ಮನವಿ ಮಾಡ್ಕೊಳ್ತಾರೆ. ಕೊನೆಗೆ ಪ್ರಧಾನಮಂತ್ರಿ ಸಂವಿಧಾನ ಸಭೆಯಲ್ಲಿ ಅಣುಶಕ್ತಿ ಕಾಯ್ದೆಯನ್ನು ಜಾರಿಗೆ ತರೋದಕ್ಕೆ ಒಪ್ಪಿಕೊಳ್ತಾರೆ ಕೂಡ. ನಂತರ ಅಣುಶಕ್ತಿ ಕಾಯ್ದೆ ಭಾರತದಲ್ಲಿ ಜಾರಿಗೆ ಬರುತ್ತೆ. ಬಾಬಾ ಅವರು ಅದರ ಮೊದಲ ಅಧ್ಯಕ್ಷರಾಗಿ ಕೂಡ ಆಯ್ಕೆಯಾಗ್ತಾರೆ. ಇದರ ನಂತರ ಅವರು ಹೇಳಿದ ಮೊದಲನೇ ಪದ ಅಣುಶಕ್ತಿ ಶಾಂತಿಗಾಗಿ ಬೇಕು ನಿಜ, ಆದರೆ ರಾಷ್ಟ್ರದ ಭದ್ರತೆ ನಾವೆಲ್ಲರೂ ಸಿದ್ಧರಾಗಿರಬೇಕು. 1955ರಲ್ಲಿ ಲೂಯಿಸ್ ಅವರೊಂದಿಗೆ ಬಾಬಾ ಹೊಂದಿದ್ದ ವೈಯಕ್ತಿಕ ಸಂಬಂಧ ಕೆನಡಾದ ಭಾರೀ ನೀರಿನ ರಿಯಾಕ್ಟರ್ ಸೈರಸ್ ನಿರ್ಮಾಣಕ್ಕೆ ನಾಂದಿಯಾಗತ್ತೆ. ಇದನ್ನು ಶಾಂತಿಯುತ ಸಂಶೋಧನೆಗೆ ಅಂತ ಹೇಳಿದ್ರೂ ಅಣ್ವಸ್ತ್ರಗಳಿಗೆ ಅಗತ್ಯವಾದ ಪ್ಲುಟೋನಿಯಂ ಉತ್ಪಾದನೆಗೆ ಇದು ಅತ್ಯಂತ ಸೂಕ್ತ ವ್ಯವಸ್ಥೆ ಆಗಲೆಂದು ಭಾರತ ಒಳಗೇನೆ ಬಯಸಿತ್ತು. ನೆಹರು ಅವರು ಬಾಬಾ ಅವರನ್ನ ಅಣ್ವಸ್ತ್ರ ಕಾರ್ಯಕ್ರಮದ ನಿರ್ದೇಶಕರಾಗಿ ನೇಮಕ ಮಾಡ್ತಾರೆ ಮತ್ತು ಶೀಘ್ರದಲ್ಲಿ ಪರಮಾಣು ಶಸ್ತ್ರಾಸ್ತ್ರಗಳನ್ನು ಅಭಿವೃದ್ಧಿಪಡಿಸೋದಕ್ಕೆ ಬಾಬಾ ಅವರಿಗೆ ಸಲಹೆ ಕೂಡ ನೀಡ್ತಾರೆ. ಬಾಹ್ಯವಾಗಿ ಇದು ಸಂಶೋಧನೆ ಶಾಂತಿಗೆ ಅಂತ ಖಂಡಿತ ಆದರೂ ಬಾಬಾ ಅವರಿಗೆ ಇದರ ಒಳಗಿನ ಸಾಧ್ಯತೆಗಳು ತುಂಬ ಸ್ಪಷ್ಟವಾಗಿದ್ವು. ಪರಮಾಣು ಶಕ್ತಿ ಅಂದರೆ ವಿನಾಶ ಅಲ್ಲ, ಅಭಿವೃದ್ಧಿಯ ಸಾಧನ ಎಂದು ಅವರು ಬಲವಾಗಿ ನಂಬಿದ್ರು. ವಿದ್ಯುತ್ ಉತ್ಪಾದನೆ, ವೈದ್ಯಕೀಯ ಚಿಕಿತ್ಸೆ, ಕ್ಯಾನ್ಸರ್ ಪತ್ತೆ ಹಚ್ಚುವಿಕೆ, ಕೃಷಿ ಮತ್ತು ಕೈಗಾರಿಕೆ ಎಲ್ಲ ಕ್ಷೇತ್ರಗಳಲ್ಲೂ ಅಣುಶಕ್ತಿ ಉಪಯೋಗ ಆಗಬೇಕು ಅನ್ನೋದು ಬಾಬಾ ಅವರ ಕನಸಾಗಿತ್ತು. ಅಂದು ಭಾರತದಲ್ಲಿ ಪ್ಲುಟೋನಿಯಂ ಉತ್ಪಾದನೆಗೆ ದಾರಿ ಮಾಡಿಕೊಟ್ಟಿತ್ತು. ಇದು ಬಾಬಾ ಅವರ ತಂತ್ರಜ್ಞಾನದ ದೂರದೃಷ್ಟಿಗೆ ಒಂದು ಉತ್ತಮವಾದಂಥ ಸಾಕ್ಷಿ. ಬಾಬಾ ಸ್ಕ್ಯಾಟರಿಂಗ್ ಎಫೆಕ್ಟ್ ಎಂದೇ ಕರೆಯಲ್ಪಡುವ ಪ್ರಕ್ರಿಯೆಗಾಗಿ ಬಾಬಾ ಅಂತಾರಾಷ್ಟ್ರೀಯ ಪ್ರಾಮುಖ್ಯತೆ ಪಡೀತಾರೆ. ಅವರ ಪ್ರಮುಖ ಕೊಡುಗೆ ಕ್ರಾಂಪ್ಟನ್ ಸ್ಕ್ಯಾಟರಿಂಗ್, ಆರ್ ಪ್ರೊಸೆಸರ್ ಮತ್ತು ಪರಮಾಣು ಭೌತಶಾಸ್ತ್ರದ ಪ್ರಗತಿಯ ಕುರಿತಾಗಿತ್ತು. 1954ರಲ್ಲಿ ಭಾರತ ಸರ್ಕಾರ ಅವರನ್ನು ಪದ್ಮಭೂಷಣ ಪ್ರಶಸ್ತಿ ನೀಡಿ ಗೌರವಿಸುತ್ತೆ. ನಂತರ ಅವರು ಭಾರತೀಯ ಕ್ಯಾಬಿನೆಟ್ನ
ವೈಜ್ಞಾನಿಕ ಸಲಹಾ ಸಮಿತಿಯ ಸದಸ್ಯರಾಗಿ ಸೇವೆ ಶುರು ಮಾಡ್ತಾರೆ ಮತ್ತು ವಿಕ್ರಮ್ ಸಾರಾಭಾಯಿ ಬಾಹ್ಯಾಕಾಶ ಸಂಶೋಧನೆಗೆ ಭಾರತೀಯ ರಾಷ್ಟ್ರೀಯ ಸಮಿತಿಯನ್ನು ಸ್ಥಾಪನೆ ಮಾಡೋದಕ್ಕೆ ಅತ್ಯಂತ ಪ್ರಮುಖ ಪಾತ್ರವನ್ನು ಕೂಡ ವಹಿಸ್ತಾರೆ. ಬಾಬಾ ಅವರನ್ನು ಸಾಮಾನ್ಯವಾಗಿ ಫಾದರ್ ಆಫ್ ನ್ಯೂಕ್ಲಿಯರ್ ಪವರ್ ಎಂದೇ ಕರೆಯಲಾಗುತ್ತೆ. ಯುರೇನಿಯಂ ಅದಿರು ನಿಕ್ಷೇಪಗಳಿಗಿಂತ ದೇಶದಲ್ಲಿ ಅತ್ಯಂತ ದೊಡ್ಡ ಥೋರಿಯಂ ಅದಿರು ನಿಕ್ಷೇಪಗಳು ಹೆಚ್ಚಾಗಿದ್ವು. ಇದರಿಂದ ವಿದ್ಯುತ್ ಹೊರತೆಗೆಯುವುದರ ಮೇಲೆ ಹೆಚ್ಚು ಗಮನ ಹರಿಸಿದ್ರು ಹಾಗೂ ಅದಕ್ಕೆ ಸೂಕ್ತವಾಗಿರುವಂತಹ ಕಾರ್ಯತಂತ್ರಗಳನ್ನು ಕೂಡ ರೂಪಿಸ್ತಾರೆ. ಈ ತಂತ್ರಜ್ಞಾನ ಈಗಾಗಲೇ ಪರಮಾಣು ಶಕ್ತಿಗಳನ್ನು ಹೊಂದಿರುವಂತಹ ಇತರ ದೇಶಗಳಿಗೆ ಹೋಲಿಸಿದ್ರೆ ಸಂಪೂರ್ಣವಾಗಿ ತದ್ವಿರುದ್ಧವಾಗಿತ್ತು. ಭಾರತದಲ್ಲಿ ಥೋರಿಯಂನ ಒಟ್ಟು ನಿಕ್ಷೇಪ 5 ಲಕ್ಷ ಟನ್ಗಳಷ್ಟಿತ್ತು. ಸುಲಭವಾಗಿ ಹೊರತೆಗೆಯಬಹುದಾದ ರೂಪದಲ್ಲಿ ಬೇರೆ. ಅಲ್ಲದೆ ಯುರೇನಿಯಂನ ಸಂಸ್ಕರಣೆ ಖರ್ಚುಗಳ ಪೈಕಿ ಇದರ ಥೋರಿಯಂನ ಖರ್ಚು 1/10 ಕಡಿಮೆ ಇತ್ತು. ಇದರಿಂದ ಭಾರತದಲ್ಲಿ ದೀರ್ಘವ್ಯಾಪ್ತಿಯ ಪರಮಾಣು ವಿದ್ಯುತ್ ಕಾರ್ಯಕ್ರಮದ ಗುರಿ ಯುರೇನಿಯಂ ಬದಲಿಗೆ ಥೋರಿಯಂ ಬಳಸಿಕೊಂಡು ಮಾಡಬಹುದಾಗಿತ್ತು. ಸಾಧ್ಯವಾದಷ್ಟು ಬೇಗ ಪರಮಾಣು ವಿದ್ಯುತ್ ಉತ್ಪಾದನೆಗೆ ಬಳಸುವಂತ ಕಾರ್ಯಕ್ರಮವನ್ನು ರೂಪಿಸಿಕೊಳ್ತಾರೆ. ಬಾಬಾ ಅವರ ಶಕ್ತಿಯ ಪ್ರಭಾವ ಎಷ್ಟು ತೀವ್ರವಾಗಿತ್ತು ಅಂದರೆ ಪ್ರಧಾನಮಂತ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಕೂಡ ಅವರ ಪರಮಾಣು ನೀತಿಗಳನ್ನು ಕೊನೆಗೂ ಒಪ್ಕೊಳ್ಳೇಬೇಕಾಗತ್ತೆ. ಪಂಡಿತ್ ನೆಹರು, ಲಾಲ್ ಬಹದ್ದೂರ್ ಶಾಸ್ತ್ರಿ ಎಲ್ಲರೂ ಬಾಬಾ ಅವರ ಸಲಹೆಗೆ ಅತ್ಯಂತ ಮಹತ್ವ ನೀಡ್ತಾ ಇದ್ರು. ಚೀನಾ ಪರಮಾಣು ಪರೀಕ್ಷೆ ನಡೆಸಿದ ನಂತರ ಭಾರತದ ಅಣು ನೀತಿ ಕುರಿತು ಬಾಬಾ ಅಭಿಪ್ರಾಯ ಅಂತಿಮವಾಗಿತ್ತು. ಒಬ್ಬ ವಿಜ್ಞಾನಿ ಒಂದು ರಾಷ್ಟ್ರದ ಭದ್ರತಾ ನೀತಿಯನ್ನು ನಿರ್ಧರಿಸುವುದು ಅತ್ಯಂತ ಸಾಮಾನ್ಯದ ಸಂಗತಿ ಏನು ಅನಿಸ್ಕೊಳ್ಳೋದಿಲ್ಲ. ಏಪ್ರಿಲ್ 15, 1954ರಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಅಟಾಮಿಕ್ ಎನರ್ಜಿ ಟ್ರಾಂಬೆಯಲ್ಲಿ ಸ್ಥಾಪನೆಯಾಗುತ್ತೆ. ಮೊದಲ ನ್ಯೂಕ್ಲಿಯರ್ ರಿಯಾಕ್ಟರ್ ಅಪ್ಸರಾ ಪ್ರಾರಂಭ ಆಗುತ್ತೆ. ಏಷ್ಯಾದಲ್ಲಿ ಇದು ಮೊದಲ ಆಪರೇಷನಲ್ ನ್ಯೂಕ್ಲಿಯರ್ ರಿಯಾಕ್ಟರ್ ಆಗಿರುತ್ತೆ. ಬಾಬಾ ಅವರ ಅಕಾಲಿಕ ಅಂತ್ಯ ರಾಷ್ಟ್ರಕ್ಕೆ ತುಂಬಲಾರದ ನಷ್ಟ. 1966ರ ಜನವರಿ 24ರಂದು ಯುರೋಪ್ಗೆ ಪ್ರಯಾಣ ಮಾಡ್ತಿದ್ದಾಗ ಬಾಬಾ ಅವರು ಪ್ರಯಾಣ ಮಾಡ್ತಿದ್ದಂಥ ವಿಮಾನ ಮೌಂಟ್ ಬ್ಲಾಂಕ್ ಪರ್ವತಕ್ಕೆ ಡಿಕ್ಕಿ ಹೊಡೆದು ಅಪಘಾತಕ್ಕೀಡಾಗುತ್ತೆ. ಆ ದಿನ ಭಾರತ ತನ್ನ ಅಣು ಯುಗದ ದಿಗ್ದರ್ಶಕನನ್ನು ಕಳೆದುಕೊಂಡ್ಬಿಡತ್ತೆ. ಅವರ ಜೀವನ ಮುಗಿದ್ರು ಅವರು ಕಟ್ಟಿದ ಸಂಸ್ಥೆಗಳು ಮತ್ತು ಅವರ ಕನಸುಗಳು ಇಂದಿಗೂ ಜೀವಂತವಾಗಿದೆ. 1967ರಲ್ಲಿ ಪ್ರಧಾನಮಂತ್ರಿ ಇಂದಿರಾ ಗಾಂಧಿಯವರು ಟ್ರಾಂಬೆಯಲ್ಲಿದ್ದ ಅಣು ಸಂಸ್ಥೆಗೆ ಬಾಬಾ ಅಣು ಸಂಶೋಧನಾ ಕೇಂದ್ರ ಅಥವಾ ಬಾಬಾ ಅಟಾಮಿಕ್ ರಿಸರ್ಚ್ ಸೆಂಟರ್ ಬಾರ್ಕ್ ಎಂದು ಮರುನಾಮಕರಣ ಮಾಡ್ತಾರೆ. ಇದು ಬಾಬಾ ಅವರಿಗೆ ಸಲ್ಲಿಸಿರುವಂತಹ ಶಾಶ್ವತವಾದ ಗೌರವ. ಭಾರತದ ಪರಮಾಣು ವಿಜ್ಞಾನ ಅಲ್ಲಿಗೆ ಮುಗಿಲಿಲ್ಲ. ಮುಂದಿನ ಪ್ರಧಾನಿಯಾದಂಥ ದಿವಂಗತ ಇಂದಿರಾ ಗಾಂಧಿಯವರು ರಾಜಾರಾಮಣ್ಣ ಅವರನ್ನ ಅಟಾಮಿಕ್ ರಿಸರ್ಚ್ ಸೆಂಟರ್ನ ಚೀಫ್ ಆಗಿ ನೇಮಕ ಮಾಡ್ತಾರೆ. ಅವರು ರಾಜಾರಾಮಣ್ಣ ಅವರನ್ನ ಕುರಿತು ಹೀಗಂತ ಹೇಳ್ತಾರೆ, ರಾಜಾರಾಮಣ್ಣನವರೇ, ನೀವು ನಿಮ್ಮ ಕಾರ್ಯವನ್ನು ಮುಂದುವರಿಸಿ, ಇದು ಭಾರತಕ್ಕೆ ಅತ್ಯಂತ ಪ್ರಮುಖವಾದದ್ದು. ಮುಂದಿನ ಎಲ್ಲ ಆಗುಹೋಗುಗಳಿಗೆ ನಾವು ಬೆನ್ನೆಲುಬಾಗಿ ನಿಲ್ಲುತ್ತೇವೆ ಅಂತ ಹೇಳಿದ್ರು. ಇದರಿಂದ ಪ್ರೇರಿತರಾದ ವಿಜ್ಞಾನಿಗಳು ಅಂದು ಒಂದು ಮಹತ್ವದ ನಿರ್ಧಾರವನ್ನು ಕೈಗೊಂಡಿರ್ತಾರೆ. ಮೇ 18, 1974 ಬಾಬಾ ಅವರ ಕನಸು ನನಸಾದ ದಿನ. ಭಾರತೀಯರಿಗೆ ಒಂದು ಅವಿಸ್ಮರಣೀಯವಾದಂಥ ದಿನ. ಅಂದು ರಾಜಸ್ಥಾನದ ಪೊಖ್ರಾನ್ನಲ್ಲಿ ಭಾರತ ತನ್ನ ಮೊದಲ ಯಶಸ್ವಿ ಪರಮಾಣು ಶಸ್ತ್ರ ಪರೀಕ್ಷೆ ನಡೆಸುತ್ತೆ. ಈ ಘಟನೆ ಭಾರತದ ಕನಸನ್ನು ನನಸು ಮಾಡಿದ್ದು. ಅಂತಿಮವಾಗಿ ಭಾರತದ ಬಳಿ ಪರಮಾಣು ಶಸ್ತ್ರ ತಯಾರಾಗಿದೆ. ಇದರ ಹಿಂದಿನ ಸೂತ್ರಧಾರ ಬೇರಾರೂ ಅಲ್ಲ, ಮಹಾನ್ ಸಂಶೋಧಕ, ವಿಜ್ಞಾನಿ ಹೋಮಿ ಜಹಂಗೀರ್ ಬಾಬಾ. ಪ್ರಿಯ ಶ್ರೋತೃಗಳೇ, ಡಾಕ್ಟರ್ ಹೋಮಿ ಜಹಂಗೀರ್ ಬಾಬಾ ಕೇವಲ ವಿಜ್ಞಾನಿ ಮಾತ್ರ ಅಲ್ಲ, ಅವರು ಭಾರತದ ವೈಜ್ಞಾನಿಕ ಆತ್ಮವಿಶ್ವಾಸ, ಸ್ವಾವಲಂಬನೆಯ ಸಂಕೇತ ಮತ್ತು ಭಾರತದ ವೈಜ್ಞಾನಿಕ ಭವಿಷ್ಯದ ಕನಸು ಕಂಡಂತ ಕನಸುಗಾರ. ಇಂದಿನ ಭಾರತದ ಅಣುಶಕ್ತಿ, ಅಂತರಿಕ್ಷ ಸಾಧನೆ ಇವೆಲ್ಲದರ ಬೇರುಗಳಲ್ಲಿ ಒಬ್ಬ ಮೌನವಾದ ಮಹಾನ್ ವ್ಯಕ್ತಿಯ ಆತ್ಮಸಮರ್ಪಣೆ ಇದೆ. ಅವರು ಮತ್ತಾರೂ ಅಲ್ಲ, ಹೋಮಿ ಜಹಂಗೀರ್ ಬಾಬಾ. ಹೋಮಿ ಜಹಂಗೀರ್ ಬಾಬಾ ವಿಜ್ಞಾನ, ಕಲೆ ಮತ್ತು ದೇಶ ಪ್ರೇಮ ಒಂದಾದಂಥ ಮಹಾನ್ ವ್ಯಕ್ತಿತ್ವ. ಅವರು ನಮ್ಮ ಮಧ್ಯ ಜೀವಂತ ಇಲ್ಲದೇ ಇರಬಹುದು, ಆದರೆ ಅವರ ಕಾರ್ಯಗಳ ಮೂಲಕ ಯಾವಾಗಲೂ ಅವರು ನಮ್ಮ ಜೊತೆ ಇರ್ತಾರೆ ಅಂತ ನಂಬ್ತಾ ಈ ನನ್ನ ಮಾತುಗಳನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಅವಕಾಶ ನೀಡಿದಂಥ ಆಕಾಶವಾಣಿ ಭದ್ರಾವತಿ ಕೇಂದ್ರಕ್ಕೆ ಹಾಗೂ PS ಶಾಲೆಯ ಆಡಳಿತ ಮಂಡಳಿಗೆ ಮತ್ತು ನನ್ನೆಲ್ಲ ನೆಚ್ಚಿನ ಕೇಳುಗರಿಗೆ ಹೃದಯಪೂರ್ವಕವಾದ ವಂದನೆಗಳು. ಅಣು ವಿಜ್ಞಾನದ ಹೆಮ್ಮೆ ಹೋಮಿ ಜಹಂಗೀರ್ ಬಾಬಾ ಅವರನ್ನು ಕುರಿತು ಇದುವರೆಗೂ ಮಾಹಿತಿಯನ್ನು ನೀಡಿದವರು ಶಿವಮೊಗ್ಗದ PS ಪಬ್ಲಿಕ್ ಶಾಲೆಯ ವಿಜ್ಞಾನ ವಿಭಾಗದ ಸಂಯೋಜಕರಾದ ವಿ ಮಂಜುಳಾ ಅವರು. ಶಿವಮೊಗ್ಗದ PES ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ ನಲ್ಲಿ ಈ ಶೈಕ್ಷಣಿಕ ವರ್ಷಕ್ಕಾಗಿ ವಿವಿಧ ಇಂಜಿನಿಯರಿಂಗ್ ಕೋರ್ಸ್ಗಳ ದಾಖಲಾತಿ ಆರಂಭವಾಗಿದ್ದು, ಲಭ್ಯವಿರುವ ಕೋರ್ಸ್ಗಳೆಂದರೆ CSE, ISE, ECE, ME, ಸಿವಿಲ್, EEE, AI ಅಂಡ್ ML, CSDS, CSD ಹಾಗೂ ಕಂಪ್ಯೂಟರ್ ಇಂಜಿನಿಯರಿಂಗ್. ಉತ್ತಮ ಶಿಕ್ಷಣ, ಅತ್ಯುತ್ತಮ ಕಲಿಕಾ ವಾತಾವರಣವಿರುವ PES ಸಂಸ್ಥೆ ಸೇರಲು 8296317663ಕ್ಕೆ ಸಂಪರ್ಕಿಸಿ ಅಥವಾ ಶಿವಮೊಗ್ಗ ಸಾಗರ ರಸ್ತೆಯಲ್ಲಿರುವ PES ಕ್ಯಾಂಪಸ್ಗೆ ಭೇಟಿ ನೀಡಬಹುದು.
ಇದುವರೆಗೆ ನೈಪುಣ್ಯ ಕೌಶಲ್ಯ ಯಶೋಗಾಥೆ ಒಳಗೊಂಡ ಗೆಲುವಿನ ಗುಟ್ಟು ಕಾರ್ಯಕ್ರಮ ಸರಣಿ ಪ್ರಸಾರವಾಯಿತು. ನಿರ್ವಹಣೆ ಎಸ್ಆರ್ ಭಟ್, ಸಹಕಾರ ಸವಿತಾ, ಪ್ರಾಯೋಜಕರು ಪಿಇಎಸ್ ಸಮೂಹ ಶಿಕ್ಷಣ ಸಂಸ್ಥೆ ಶಿವಮೊಗ್ಗ. ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಮೂಡಿಬಂತು.